ಧರ್ಮಸ್ಥಳ ಗ್ರಾಮದಲ್ಲಿ ಶವ ಊತಿಡಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ನಡೆಸಿದ ಸುದೀರ್ಘ ಕಾರ್ಯಾಚರಣೆ ಮುಗಿದು 10 ತಿಂಗಳು ಕಳೆದರೂ ಅಲ್ಲಿ ಬೆವರು ಸುರಿಸಿದ ಕಾರ್ಮಿಕರಿಗೆ ಮತ್ತು ಯಂತ್ರೋಪಕರಣ ಒದಗಿಸಿದವರಿಗೆ ಇನ್ನೂ ಹಣ ಪಾವತಿಯಾಗಿಲ್ಲ. ಕಳೆದ 2025ರ ಜುಲೈ 28ರಂದು ಆರೋಪಿ ಚಿನ್ನಯ್ಯನನ್ನ ಸ್ಥಳಕ್ಕೆ ಕರೆದಂತ ಎಸ್ಐಟಿ ತಂಡ ಆಗಸ್ಟ್ 13ರವರೆಗೆ ಸತತವಾಗಿ ಧರ್ಮಸ್ಥಳದ ವಿವಿಧೆಡೆ ಉತ್ಖನನ ನಡೆಸಿತ್ತು. ಸುಮಾರು 17 ಪಾಯಿಂಟ್ಗಳಲ್ಲಿ ಮಣ್ಣು ಅಗೆದು ತಪಾಸಣೆ ನಡೆಸಲಾಗಿತ್ತು. ಈ ಕಾರ್ಯಾಚರಣೆಗಾಗಿ ಪ್ರತಿದಿನ 10 ರಿಂದ 12 ಕಾರ್ಮಿಕರು ದುಡಿದಿದ್ರು. ಅವರಿಗೆ ಅಂದಾಜು 80,000 ರೂಪಾಯಿ ಕೂಲಿ ಹಣ ಬರಬೇಕಿದೆ. ಇನ್ನು ಮಣ್ಣು ಅಗೆಯಲು ಬಳಸಲಾದ ಜೆಸಿಪಿ ಯಂತ್ರಗಳ ಬಾಡಿಗೆ 71,500 ರೂಪಾಯಿಗಳಷ್ಟಿದೆ. ದೊಡ್ಡ ಮಟ್ಟದ ಗುಂಡಿ ತೋಡಲು ಸಣ್ಣ ಮತ್ತು ದೊಡ್ಡ ಗಾತ್ರದ ಜೆಸಿಪಿಗಳನ್ನು ಬಳಸಲಾಗಿತ್ತು. ಇಷ್ಟೇ ಅಲ್ಲದೆ ಕಾರ್ಯಾಚರಣೆ ವೇಳೆ ಹಾಕಲಾಗಿದ್ದ ಶಾಮಿಯಾನ, ಕೆಲಸಕ್ಕೆ ಬಳಸಿದ 6 ಪಿಕಾಸಿಗಳು, ಕುಡಿಯುವ ನೀರು ಹಾಗೂ ವಾಹನ ಬಾಡಿಗೆ ಎಲ್ಲವೂ ಸೇರಿ ಒಟ್ಟು ಬಾಕಿ ಮೊತ್ತ ಈಗ 2 ಲಕ್ಷ ರೂಪಾಯಿ ದಾಟಿದೆ. ಎಸ್ಐಟಿ ಅಧಿಕಾರಿಗಳ ಸೂಚನೆಯಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮೂಲಕ ಕಾರ್ಮಿಕರನ್ನ ಮತ್ತು ಜೆಸಿಪಿಗಳನ್ನು ಒದಗಿಸಲಾಗಿತ್ತು. ಆದರೆ ನಿಯಮಗಳ ಪ್ರಕಾರ ಪಂಚಾಯತ್ ನಿಧಿಯನ್ನ ಎಸ್ಐಟಿ ತನಿಖಾಕಾರಿಗಳಿಗೆ ಬಳಸಲು ಬರುವುದಿಲ್ಲ. ಇತ್ತ ಬಾಕಿ ಹಣದ ಬಗ್ಗೆ ಕೇಳಲು ಎಸ್ಐಟಿ ಕಚೇರಿಗೆ ಹೋದ್ರೆ ಬಿಲ್ ಕಳಿಸಲಾಗಿದೆ ಎಂಬ ಆರಿಕೆ ಉತ್ತರ ಸಿಗ್ತಾ ಇದೆ. ಇದರಿಂದಾಗಿ ಹಣವನ್ನ ಯಾರ ಬಳಿ ಕೇಳಬೇಕಂತ ಗೊಂದಲದಲ್ಲಿ ಕಾರ್ಮಿಕರು ಮತ್ತು ಜೆಸಿಬಿ ಮಾಲೀಕರು ಸಿಲುಕಿದ್ದಾರೆ.